ಯಾವತ್ತೂ ಈ ಥರ ಬೆಳಗ್ಗೆ ಅವಾಗ ಏನೂ ತಂದಿದ್ದಿಲ್ಲ. ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಹೆಂಗಿರುತ್ತೆ ಅಬ್ರಾಡಲ್ಲಿ ಲೈಫು. ಎಷ್ಟು ಫಾಗಿದೆ, ಅದರಲ್ಲೂ ಇಷ್ಟು ಟ್ರಾಫಿಕ್ಕು. ಡಿಸೈನಾಗಿ ಮಾಡಿದ್ದಾರೆ ನೋಡಿ. ಲೋನ್ ತಗ್ಸ್ಕೊಂಬರ್ತೀವಿ, ಹೆಂಗೆ ತೀರಿಸೋದು ಕಷ್ಟ ಆಗುತ್ತಾ ತೀರ್ಸೋಕ್ಕೆ. ಇಷ್ಟು ಬೀನ್ಸಿಗೆ 93 ರೂಪಾಯಿ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೈಫ್ ಕ್ಲಿಕ್ಸ್ ಕನ್ನಡ. ಇವತ್ತಿನ ಈ ವಿಡಿಯೋ ಒಂದು ಡೈಲಿ ಬ್ಲಾಗ್ಸ್ ಥರ ಇರುತ್ತೆ. ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋ ತನಕ ಏನೇನು ಮಾಡ್ತೀನಿ, ಏನೇನು ತಿಂತೀನಿ ಎಲ್ಲ ತೋರಿಸ್ತೀನಿ. ಇವಾಗ ಜಸ್ಟ್ ಫ್ರೆಶ್ ಆಗಿ ಟೆಸ್ಕೋಗೆ ಹೊರಟಿದ್ದೆ ಸೂಪರ್ ಮಾರ್ಕೆಟಿಗೆ. ಸ್ವಲ್ಪ ಬೀಟ್ರೋಟು ಮತ್ತು ಬಿಸ್ಕೆಟ್ಸ್ ತರಬೇಕಿತ್ತು. ಟೀ ಮಾಡೋಕೆ ಇಟ್ಟಿದ್ದೀನಿ. ಟೀ ಮಾಡೋಕ್ಕೆ ಜೊತೆಗೆ ಬಿಸ್ಕೆಟ್ಸ್ ಬೇಕಲ್ಲ, ಅದಕ್ಕೆ ಬಿಸ್ಕೆಟ್ ಮತ್ತು ಬೀಟ್ರೋಟ್ ತರ್ತಿದ್ದೀನಿ. ಬನ್ನಿ ಹೋಗಿ ತೋರಿಸ್ತೀನಿ ಏನೇನು ತೊಗೊತೀನಿ ಅಂತ. ಚಳಿ ಇದೆ ಸ್ವಲ್ಪ ಲೈಟಾಗಿ ಹಂಗೆ ಮಾರ್ನಿಂಗು. ಆಲ್ಮೋಸ್ಟ್ ಆಲ್ರೆಡಿ 1 ವೀಕ್ ಆಯ್ತಪ್ಪ, ಬಿಸಿಲೇ ನೋಡಿಲ್ಲ. ಬರೀ ಮಳೆ ನೋಡಿ, ಎಲ್ಲೋದ್ರೂ ಬರೀ ಮಳೆ. ಬನ್ನಿ ಹೋಗೋಣ. ನೋಡಿ ಟೆಸ್ಕೋದಲ್ಲಿ ನೀರುಳ್ಳಿ ಎಲ್ಲ ಸಿಗುತ್ತೆ, ಸೌತೆಕಾಯಿ, ನಮ್ಮ ವೆಜಿಟೇಬಲ್ಸ್ ಎಲ್ಲ ಸಿಗ್ತವೆ. ಬನಾನಾ, ಈ ಕಡೆ ಬಂದರೆ ಬ್ಲೂಬೆರೀಸು, ಸ್ಟ್ರಾಬೆರಿ. ನನಗೆ ಬೇಕಿರೋದು ಬಿಸ್ಕೆಟ್ಸು ಮತ್ತು ಬೀಟ್ರೋಟ್ ಬೇಕಿತ್ತು. ಇಲ್ಲೇ ಇತ್ತು ಬೀಟ್ರೋಟು ನೋಡಿ, ಬೀಟ್ರೋಟ್ ಇದೆ. ಇಷ್ಟು ಪ್ಯಾಕೆಟಲ್ಲಿ ಬರುತ್ತೆ ಬೀಟ್ರೋಟು. ಒಂದು 2 ತಗೋಣ ಬೀಟ್ರೋಟ್ನ. 2 ಬೀಟ್ರೋಟು ಮತ್ತು ಬಿಸ್ಕೆಟ್ಸ್ ಬೇಕಿತ್ತು. ನಾನು ಬಿಸ್ಕೆಟ್ ಇಲ್ಲಿದೆ ನೋಡಿ, ಮಾರಿಲ್ಯಾಂಡ್. ಇದೊಂದು ಬಿಸ್ಕೆಟ್ ತಗೊಂತೀನಿ. ಓರಿಯೋ ಐತೆ, ಎಲ್ಲೋ ಪಾರ್ಲೇಜಿ ನೋಡಿದ್ದೆ, ಪಾರ್ಲೇಜಿನ ಐತೆ. ನುಟೇಲಾ ಬೇಕಿತ್ತು. ಇಲ್ಲಿದೆ ನುಟೇಲಾ. ನಾನು ನುಟೇಲಾ ತಗೊಳೋಣ. ನಿಮಿಷ. ನನ್ನ ಜೀವನದಲ್ಲೇ ಬೆಳಗ್ಗೆ ಎದ್ದ ತಕ್ಷಣ ಯಾವತ್ತು ನಮ್ಮ ಇಂಡಿಯಾದಲ್ಲಿದ್ದಾಗ ಮನೇಲಿದ್ನಲ್ಲ ಅವಾಗ ಯಾವತ್ತೂ ಈ ಥರ ಬೆಳಗ್ಗೆ ಅವಾಗ ಏನೂ ತಂದಿದ್ದಿಲ್ಲ. ಒಂದು ಪ್ಯಾಕೆಟ್ ಹಾಲು ತೊಗೊಂಬಂದಿದ್ದಿಲ್ಲ. ಇಲ್ಲಿ ಬಂದಮೇಲೆ ಎಲ್ಲ ನಾನೇ ತೊಗೋಬೇಕು. ಒಂದು ನುಟೆಲ್ಲ, ಒಂದು ಬಿಸ್ಕೆಟು, ಬೀಟ್ರೋಟ್ ತಗೊಂಡಿನಿ. ಬನ್ನಿ ಹೋಗೋಣ. ಇಷ್ಟೇ ಬೇಕಿರೋದು, ಮತ್ತೇನಾದರೂ ಬೇಕಾ? ಬೇಡ, ಬಿಲ್ ಹಾಕ್ಸ್ಕೊಂಡು ಸಿಗ್ತೀನಿ ಬನ್ನಿ. ಎಲ್ಲ ತೊಗೊಂಡು ರೂಮಿಗೆ ಹೊರಟಿದ್ದೆ. ಬನ್ನಿ ಕಿಚನಿಗೆ ಹೋಗೋಣ. ಟೀ ಇಟ್ಟು ಬಂದಿದ್ದೆ ಕಿಚನಲ್ಲಿ. ಏನಾಗಿದೆ ನೋಡೋಣ ಟೀ. ಅದಕ್ಕೆ ಹಾಲು ಹಾಕ್ಕೊಂಡು ಈಗ ಬಿಸ್ಕೆಟ್ ಎತ್ಕೊಂಡು ತಿಂದರೆ ಒಂದು ಸ್ವಲ್ಪ ಆರಾಮಾಗಿ ಸುಧಾರಿಸ್ಕೋಬೋದು. ಆಮೇಲೆ ಬೇಕಾದರೆ ನಿಧಾನಕ್ಕೆ ತಿಂಡಿ ಮಾಡ್ಕೊಂಡು ತಿಂದರೆ ಮುಗೀತು. ನೋಡಿ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಹೆಂಗಿರುತ್ತೆ ಅಬ್ರಾಡಲ್ಲಿ ಲೈಫು. ರೀಲ್ಸೆಲ್ಲ ನೋಡಿರೋ ಥರ ಇರಲ್ಲಪ್ಪ, ರಿಯಲಾಗಿ ಹೆಂಗಿರುತ್ತೆ. ಬೆಳಗ್ಗೆ ಎದ್ದಾಗಿಂದ ತೋರಿಸ್ತೇನೆ ಇವತ್ತು ರಿಯಾಲಿಟಿ ಹೆಂಗಿರುತ್ತೆ ಅಂತ. ಮತ್ತು ಈ ವಿಡಿಯೋದಲ್ಲಿ ಸುಮಾರು ಜನ ಕಮೆಂಟ್ಸ್ ಹಾಕಿದ್ರಿ, ಮೆಡಿಕಲ್ ಫೀಲ್ಡ್ ಬಗ್ಗೆ ಹೇಳ್ರಿ. ಮತ್ತು ನನಗೆ ಇನ್ಸ್ಟಾದಲ್ಲೂ DM ಮಾಡಿದ್ರಿ, ಫಾರ್ಮಸಿ ಹೆಂಗಿದೆ ಹಿಂಗೆ ಅಂತ ಎಲ್ಲ. ಇವತ್ತು ಈ ವಿಡಿಯೋದಲ್ಲೇ ಎಲ್ಲ ಮಾತಾಡ್ತೀನಿ. ಅದಕ್ಕಂತಾನೆ ಸಪ್ರೇಟ್ ವಿಡಿಯೋ ಮಾಡೋಕ್ಕೆ ಸರಿ ಅನ್ಸಲ್ಲ. ಸೊ ಈ ಥರ ಮಧ್ಯೆ ಯಾವುದಾದ್ರೂ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ. ಫುಲ್ ಬ್ಲಾಗ್ ನೋಡ್ರಿ ಅಂತ ಹೇಳ್ತಾ ಬನ್ನಿ ಕಿಚನಿಗೆ ಹೋಗೋಣ. ಟೀ ಕುದೀತಾ ಐತೆ. ಈಗ ಅದಕ್ಕೆ ಹಾಲು ಹಾಕ್ಬೇಕು. ನೋಡಿ ಹಾಲು ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ. ಇಲ್ಲಿ ಇದೆ ಟೆಸ್ಕೋದು ಬ್ರಿಟಿಷ್ ಮಿಲ್ಕ್. ಇಷ್ಟು ದೊಡ್ಡ ಕ್ಯಾನ್ ಥರ ಬರುತ್ತಾ. ನನಗೆ ನಿಜವಾಗ್ಲೂ ಎಷ್ಟು ಹಾಲು ಹಾಕ್ಬೇಕಂತಲೇ ಗೊತ್ತಿದ್ದಿಲ್ಲ. ಇಲ್ಲಿ ಬಂದಾಗಿಂದನೇ ಎಷ್ಟು ಹಾಲು ಹಾಕ್ಬೇಕು, ಅಕ್ಕಿಗೆ ಎಷ್ಟು ಉಪ್ಪು ಹಾಕ್ಬೇಕಂತ ಗೊತ್ತಾಗಿರೋದು. ದೇವರಣ್ಣ ನನಗೆ ಏನೂ ಗೊತ್ತಿದ್ದಿಲ್ಲ ಗುರು. ಇವಾಗ ಟೀ ಕುಡ್ದಾದ್ಮೇಲೆ ಸ್ವಲ್ಪ ಸ್ನಾನ ಮಾಡಿಕೊಂಡು ಆಮೇಲೆ ತಿಂಡಿ ಮಾಡ್ಕೊಳಕ್ಕೆ ಬರೋಣ. ತೋರಿಸ್ತೀನಿ ಏನು ತಿಂಡಿ ಮಾಡ್ತೀನಿ ಏನು ಎಲ್ಲ ಅಂತ. ಈಗ ಫಸ್ಟ್ ಟೀ ಕುಡಿಯೋಣ ಬನ್ನಿರಿ. ಟೀ ಕುಡಿತಾ ನನ್ನ ಯೂಟ್ಯೂಬ್ ಚಾನಲಲ್ಲಿ ಎಷ್ಟು ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ, ಇವತ್ತು ನನ್ನ ವೀಡಿಯೋ ಹೆಂಗೆ ಓಡ್ತಿದೆ ಎಲ್ಲ ನೋಡಿ. ನೆಕ್ಸ್ಟ್ ಹಂಗೆ ಚಾನಲಲ್ಲಿ ನಾನು DV ಬ್ಲಾಗ್ಸ್ ನೋಡ್ತೀನಿ ಯೂಟ್ಯೂಬಲ್ಲಿ. ಬೆಳಗ್ಗೆ ಅವ್ರ ಹಳೆ ವೀಡಿಯೋಸು ಎಲ್ಲ ನೋಡ್ತೀನಿ ಡೈಲಿ. ಇವ್ರದ್ದು ನೋಡ್ತೀನಿ, ಸುಜಿತ್ ಗೌಡ್ರು ಇದ್ದಾರಲ್ಲ,
ಸುಜಿತ್ ಗೌಡ್ರದ್ದು ಡೈಲಿ ನೋಡ್ತಿರ್ತೀನಿ. ಇವತ್ತಿದ್ದ ನೋಡೋಣ ಸುಜಿತ್ ಗೌಡ್ರದ್ದು. ಡಸ್ಟ್ಬಿನ್ನಿಗೆ ಕಸ ಹಾಕ್ಬೇಕಿತ್ತು, ಬನ್ನಿ ತೋರಿಸ್ತೀನಿ ಸ್ಟೂಡೆಂಟ್ ಅಕಾಮಿಡೇಷನಲ್ಲಿ ಬೀನ್ ಹೆಂಗಿರುತ್ತೆ ಅಂತ. ನೋಡಿ ಈ ಥರ ಕವರ್ ತಂದು ಇದರಲ್ಲೆಲ್ಲ ಕಸ ಹಾಕ್ಕೊಂಡು ಅಲ್ಲೋಗಿ ಬಿಸಾಕೋದಷ್ಟೇ. ಇದೊಂದು ಅಮೆಝಾನ್ ಪಾರ್ಸಲ್ದು ಡೊಮಿನೋಸಿಂದ ಇರುತ್ತೆ ಯಾವಾಗಲೂ ಕಸದಲ್ಲಿ. ವಾಕಿಂಗ್ ಹೋಗೋಣ ಅಂತೇಳಿ ಹಾಗೆ ರೆಡಿಯಾಗಿ ಹೋಗ್ತಿದ್ದೀನಿ. ಬನ್ನಿ ಹೋಗೋಣ. ಅವರು ನಮ್ಮ ರೂಮ್ ಕೀ ಇರುತ್ತಲ್ಲ, ಇದನ್ನು ಈ ಥರ ಟ್ಯಾಪ್ ಮಾಡಿ ಓಪನ್ ಮಾಡಿದರೆ ಇದೇ ಥರ ಡಸ್ಟ್ಬಿನ್ಸ್ ಇರ್ತವೆ ಒಳಗಡೆ. ಅದೆಲ್ಲ ತುಂಬಿಟ್ಟೈತೆ, ಇಲ್ಲೇ ಹಾಕೋಣ. ಬನ್ನಿ ಹೋಗೋಣ. ಔಟ್ಡೋರ್ ವಾಕ್ ಸೆಟ್ ಮಾಡ್ಕೊಂಡು ವಾಚಲ್ಲಿ ಹೋಗ್ತಿದ್ದೀನಿ. ತುಂಬ ಜನ ನನಗೆ ಇನ್ಸ್ಟಾದಲ್ಲಾಗಿರ್ಬೋದು, ಯೂಟ್ಯೂಬ್ ಕಮೆಂಟ್ಸಲ್ಲಾಗಿರ್ಬೋದು ತುಂಬ ಜನ ಕೇಳ್ತಿದ್ರಿ ಪಾರ್ಟ್ ಟೈಮ್ ಜಾಬ್ಸ್ ಬಗ್ಗೆ ಹೇಳಿ, ಮತ್ತು ಮೆಡಿಕಲ್ ಫೀಲ್ಡ್ ಬಗ್ಗೆ ಹೇಳಿ, ಫಾರ್ಮಸಿ ಬಗ್ಗೆ ಹೇಳಿ. ನಾವು ಫಾರ್ಮಸಿ ಓದೋಣ ಅಂತ ಹೇಳಿ ಬರಬೇಕಂತ ಡಿಸೈಡ್ ಮಾಡಿದ್ದೀವಿ ಹಂಗೆ ಅಂತ. ಆಮೇಲೆ ಸುಮಾರು ಜನ ಕೇಳ್ತಿದ್ರಿ ಲೋನ್ ತಗ್ಸ್ಕೊಂಬರ್ತೀವಿ, ಹೆಂಗೆ ತೀರಿಸೋದು, ಕಷ್ಟ ಆಗುತ್ತಾ ತೀರ್ಸೋಕ್ಕೆ, ಅಷ್ಟೊಂದು ಲಕ್ಷಗಟ್ಟಲೆ ಲೋನ್ ತೊಗೊಂಬಂದಿರ್ತೀವಿ ಎಜುಕೇಷನ್ ಲೋನ್ ಅಂತ ಕೇಳ್ತಿದ್ರಿ. ಗುರು, ಇಲ್ಲಿ ಬರೋರು ಎಲ್ಲರೂ ಲೋನ್ ಮೇಲೆ ಬರೋದು ಏನೊಂದು 40% 30% ಜನ ಅಷ್ಟೇ ಲೋನ್, ಅಂದರೆ ಅವ್ರು ಸ್ವಂತ ದುಡ್ಡು ಹಾಕೊಂಬರ್ತಾರೆ. ಇನ್ನು ಮಿಕ್ದೋ ಅಷ್ಟನ್ನು ಕೂಡ ಲೋನಲ್ಲೇ ಬರೋದು. ಸೊ ಲೋನ್ ಬಗ್ಗೆ ಅಷ್ಟೊಂದೇನು ತಲೆ ಕೆಡಿಸ್ಕೊಬೇಡ್ರಿ. ಆರಾಮಾಗಿ ನೀವು ಪಾರ್ಟ್ ಟೈಮ್ ಜಾಬ್ ಸಿಕ್ತು ಅಂದರೆ ಒಂದು 6 months 7 months ಮಾಡಿ ನಿಮಗೆ ಆಲ್ರೆಡಿ ಇಲ್ಲಿ ಖರ್ಚಿಗೆ ಆಗೋಷ್ಟು ನೀವು ದುಡ್ಡು ಮಾಡ್ಕೊಂಡಿರ್ತೀರ. ನಿಮ್ಮ ಲೋನಲ್ಲೂ ಅಮೌಂಟ್ ಕೊಟ್ಟಿರ್ತಾರೆ. ನೀವು ನಿಮ್ಮ ಕೋರ್ಸ್ ಮುಗಿಸ್ಕೊಂಡು ನೆಕ್ಸ್ಟ್ ನೀವು ಜಾಬ್ ತೊಗೊಂಡ್ಮೇಲೆ ಆರಾಮಾಗಿ ತೀರಿಸ್ಕೋಬೋದು, ಏನು ತೊಂದರೆ ಇಲ್ಲ. ಸೊ ನೀವೇನಾದರೂ ಮೆಡಿಕಲ್ ಓದಬೇಕು ಅಥವಾ ಫಾರ್ಮಸಿ ಓದಬೇಕು ಅಂತ ಏನಾದರೂ ಡಿಸೈಡ್ ಮಾಡಿದರೆ UK ಕಣ್ಣು ಮುಚ್ಕೊಂಡು ಬನ್ನಿ ಅಂತ ಹೇಳ್ತೀನಿ. ತುಂಬಾ ಡಿಮ್ಯಾಂಡ್ ಇದೆ ಮೆಡಿಕಲ್ಲಿಗೆ. ಇಲ್ಲಿ ನೀವು ಕೋರ್ಸ್ ಮುಗಿಸ್ಕೊಂಡು ಆರಾಮಾಗಿ ಇಲ್ಲೇ ಕೆಲಸ ಮಾಡ್ಕೊಂಡು ಕೈ ತುಂಬ ಸಂಬಳ ತೊಗೊಂಡು ಇಲ್ಲೇ ಸೆಟ್ಲ್ ಆಗ್ಬಿಡ್ಬೋದು. ಸೊ ಯಾರಾದರೂ ಬರ್ಬೇಕಂತಿದ್ರೆ ಖಂಡಿತ ಬರ್ರಿ ಅಂತ ಹೇಳ್ತೀನಿ. ವಯಸ್ಸು ಹಂಗೆ ವಾಕ್ ಬರ್ತಾ ಇದ್ದೆ, ಸ್ವಲ್ಪ ಆಸ್ಟ್ರೇದಲ್ಲಿ ಏನಾದರೂ ತೊಗೊಳೋಣ ಅಂತ ಅಂದ್ಕೊಂಡೆ. ನನ್ನ ಬ್ಲ್ಯಾಂಕೆಟಿಗೆ ಒಂದು ಮೇಲ್ಗಡೆ ಕವರ್ ಬೇಕಿತ್ತು. ನಾನು ಸುಮ್ಮನೆ ಹೋಗಿ ಮೊನ್ನೆ ವೈಟ್ ಕಲರ್ ಬ್ಲ್ಯಾಂಕೆಟ್ ತಂದುಬಿಟ್ಟಿದ್ದೀನಿ. ಫುಲ್ಲು ಕೊಳೆ ಆಗ ಅನಿಸ್ತಿದೆ ಅದು. ಅದಕ್ಕೆ ಸ್ವಲ್ಪ ಅದ್ರ ಮೇಲ್ಗಡೆ ಕವರ್ ತಗೋಣ ಅಂತ ಬಂದಿದ್ದೆ. ಇದೊಂದು ಟ್ರಾಲಿ ಒಂದು ಎಲ್ಲೋದ್ರೂ ತಗೊಂಡೋಂಗಾಗುತ್ತೆ ನೋಡಿ. ಇದು ದಬ್ಬದ್ರಲ್ಲಿರೋ ಮಜಾನೇ ಬೇರೆ. ನಾನು ತಗೊಳ್ಳೋದೇ ಒಂದು ಐಟಮು, ಆದ್ರೂ ಕೂಡ ಇದು ದಬ್ಬದೇ ಒಂದು ಮಜಾ. ಬನ್ನಿ ಒಳಗೆ ಹೋಗೋಣ. ಇದು ನೋಡಿ ಬ್ಲ್ಯಾಂಕೆಟ್ ಇದ್ರೊಳಗೆ ಹಾಕಿ ಅದ್ರ ಮೇಲ್ಗಡೆ ಇದನ್ನ ಹಾಕೋದು, ಪ್ಲಸ್ ಪಿಲ್ಲೋಗೂ ಇದ್ದಾವೆ. 20 pounds ಐತಿ ಇದು, ಅಂದರೆ 2000. ಬನ್ನಿ ಇದನ್ನೊಂದು ತಗೊತೀನಿ. ಇದನ್ನೊಂದು ತಗೊಂಡು ಮತ್ತು ಅದರ ಕಲರ್ ಚೆನ್ನಾಗಿದ್ದಾವ. ಕಲರು ಯಾವುದು ಚೆನ್ನಾಗಿಲ್ಲ. ಇದೊಂದು ತೊಗೊಂಡಿದ್ದೀನಿ ಸಾಕೀಗ. ಟವಲ್ ಏನಾದರೂ ನೋಡೋಣ. ಟವಲ್ಲು, ಫೇಸ್ ಟವಲ್ಲು ನೋಡಿ ಎಲ್ಲ ಸಿಗುತ್ತೆ. ನೀವೇನು ತರೋದೇನು ಬೇಕಾಗಿಲ್ಲ. ಟವಲ್ಸು, ಬ್ಲ್ಯಾಂಕೆಟ್ಸು, ಪಿಲ್ಲು ನೋಡಿ, ಫೇಸ್ ಟವಲ್ಲು, ಬಾತ್ ಟವಲ್ಲು ಎಲ್ಲ ಸಿಗುತ್ತೆ. ಮ್ಯಾಟು, ಇದು ಆಸ್ಡಾ ನಾನು ಬಂದಿರೋದು. ಇದು ನೋಡಿ ಮಿರರು, ಇದು ಹ್ಯಾಂಡ್ ವಾಶ್ ಹಾಕಿಡೋದಿದು ಒಳಗಡೆ. ಬಟ್ ಇದೆಲ್ಲ ಮನೆ ಮಾಡಿದಾಗ ಚೆನ್ನಾಗೆ, ಇವಾಗೆಲ್ಲ ಅಕಾಮಿಡೇಷನಲ್ಲಿದ್ದಾಗೆಲ್ಲ ಚೆನ್ನಾಗಿ ಅನಿಸಲ್ಲ. ಸಾಕು ಬನ್ನಿರಿ. ಮತ್ತು ಏನಾದರೂ ತರಕಾರಿ ತಗೊಂಡು ಹೋಗ್ಬೇಕು. ಮತ್ತು ಒಂದು ಪ್ಯಾಕೆಟ್ ಕ್ಯಾರೆಟ್ ಬೇಕಿತ್ತು. 1 kg ಇದಾವೆ ನೋಡಿ. ಇದು ಇಷ್ಟರಲ್ಲಿ ಕ್ಯಾರೆಟು ತಗೊಂಡೋಗೋಣ. ಕ್ಯಾರೆಟ್ ಅಂತ ತೊಗೊಂಡು, ಮತ್ತು ಒಂದು ಬೀನ್ಸ್ ಪ್ಯಾಕೆಟು ಎಷ್ಟಿದೆ ಗೊತ್ತಾ? ಇದು 93p. ಇಷ್ಟು ಬೀನ್ಸಿಗೆ 93 ರೂಪಾಯಿ. ಇದೊಂದಿರಲಿ, ಸಾಕನ್ಸುತ್ತೆ ಇಷ್ಟೇ. ಬನ್ನಿ ಹೋಗೋಣ, ಬಿಲ್ ಹಾಕ್ಸ್ಕೊಂಡು ಸಿಗ್ತೀನಿ. ಇವಾಗ ಟೊಮೊಟೊ ಮತ್ತು ನೀರುಳ್ಳಿ ಮತ್ತು ಚಿಲ್ಲಿ ಮತ್ತು ಬೀಟ್ರೋಟ್ ಎಷ್ಟಿದ್ದೀನಿ ಬನ್ನಿ ಹೆಚ್ಚೋಣ. ಬೀಟ್ರೋಟ್ ಪಲ್ಯ ಮತ್ತು ಚಪಾತಿ ಮಾಡಬೇಕು. ಸೊ ಟೊಮೊಟೊ ಹಣ್ಣು ದಯವಿಟ್ಟು ಯಾರಾದರೂ ಹುಡುಗಿಯರು ನೋಡ್ತಿದ್ರೆ ಇದೇ ನಿಂಗೆ ಎಸ್ತದೇನ ಅಂತ ಅನ್ಕೋಬೇಡ್ರಿ. ನನಗೆ ಹೆಚ್ಚಕ್ಕೆ ಬರಲ್ಲ, ಹೆಂಗೆ ಬೇಕು ಅಂತ ಸುಮ್ಮನೆ ಹೆಚ್ಚಿ ಮಾಡೋದಷ್ಟೇ. ಹೊಟ್ಟೆ ತುಂಬಿದ್ರೆ ಸಾಕು ಗುರು, ಬೇರೆ ಏನು ಬೇಡ. ಹೆಂಗಿದ್ರೇನು, ನಮಗೆ ಹೆಂಗಿದ್ರು ಅಡ್ಜಸ್ಟ್ ಮಾಡ್ಕೊತೀವಿ. ಹಂಗೇ ಬೇಕು ಹಿಂಗೇ ಬೇಕು ಅನ್ನೋಂಗೇನಿಲ್ಲ. ಹಂಗೆ ಬಂದ್ರೂ ಕೂಡ ಅವ್ರು ಮಾಡ್ಕೊಡೋರು ಯಾರಿಲ್ಲ. ಟೊಮೆಟೊ ಹಣ್ಣು ಆಯಿತು. ನೆಕ್ಸ್ಟು ನೀರುಳ್ಳಿ. ಇದು ಮಾತ್ರ ಹಾರ್ಡೆಸ್ಟ್ ಪಾರ್ಟ್, ಕಣ್ಣಲ್ಲೆಲ್ಲ ನೀರು ಬಂದುಬಿಡ್ತೈತಿ. ಇದನ್ನು ಹೆಚ್ಚು ಅಷ್ಟರಲ್ಲಿ
ಬೇಸ್ಕೊಂಡು ತಿನ್ನೋದಷ್ಟೇ. ಮತ್ತೆ ಯಾವನ ಅಗ್ಲಾಗಲ್ಲ ಉತ್ತಾನೆ. ಮನೆಯಲ್ಲೇ ನಮ್ಮ ಉದ್ದು ಇಡ್ತಿದ್ರು, ನಮ್ಮ ಬೇಯಿಸ್ಕೊಂಡು ತಿಂತಿದ್ದೆ. ಇಲ್ಲಿ ನಾನೇ ಉತ್ಕೋಬೇಕು, ನಾನೇ ಬೇಯಿಸ್ಕೋಬೇಕು, ಏನು ಮಾಡೋಕ್ಕಾಗಲ್ಲ. ಒಂದಕ್ಕೆ ಸ್ಟಿಕ್ಕನ್ ಆಗಬಾರ್ದು. ಲೈಫಲ್ಲಿ ಎಲ್ಲದನ್ನು ಕಲಿತಾ ಹೋಗ್ಬೇಕು. ಹಂಗೆ ಒಂದೊಂದೇ ಅಡುಗೆ ಮಾಡೋದು ಕಲಿತಾ ಇದ್ದೀನಿ. ವೆಜಿಟೇಬಲ್ ರೈಸ್ ಮಾಡ್ತೀನಿ, ಆಮೇಲೆ ಪಲಾವ್ ಮಾಡ್ತೀನಿ, ಆಮೇಲೆ ದೋಸೆ ಮಾಡ್ತೀನಿ. ಹಂಗೆ ಏನೇನೋ ಮಾಡ್ತಾ ಇರ್ತೀನಿ ಸುಮ್ಮನೆ ಹೊಸ ಡೈಲಿ. ಇದು ನನ್ನ ಹಿಡನ್ ಟ್ಯಾಲೆಂಟು. ನನ್ನ ಮನೇಲಿದ್ದ ನಾನು ಯಾರಿಗೂ ಹೇಳಿದ್ದೇ ಇಲ್ಲ, ಯಾಕಂದರೆ ನಮ್ಮಮ್ಮ ನನಗೆ ಮಾಡೋಕೆ ಹಚ್ಬಿಡ್ತಾರೆ ಅಂತ ಹೇಳಿದ್ದೇ ಅಲ್ಲ. ಇಲ್ಲಿ ಬಂದಮೇಲೆ ವೀಡಿಯೋ ಮುಖಾಂತರ ತೋರಿಸ್ತೀನಿ ನನ್ನ ಹಿಡನ್ ಟ್ಯಾಲೆಂಟ್. ಎಲ್ಲ ಮಾಡ್ತೀನಿ ನಾನು. ನಮ್ಮಮ್ಮ ನೋಡಿ ಬೈಕಂತಿರ್ತಾರೆ, ಅಯ್ಯೋ ಕಾಳ್ಬಡ್ಡಿ ಮಗನೇ ಎಲ್ಲ ಮಾಡ್ತೀಯ, ಇಲ್ಲಿದ್ದಾಗ ಏನೂ ಬರಲ್ಲ ಅಂತಿದ್ದೆ ಅಂತ. ಹೇಳ್ಬೇಕಂದ್ರೆ ನಾನು ಬರೋಕ್ಕಿಂತ ಮುಂಚೆ ಏನೂ ಹೇಳ್ಸ್ಕೊಂಡೇ ಬಂದಿಲ್ಲ ಹೆಂಗೆ ಮಾಡ್ಬೇಕು ಏನು ಅಂತ. ಇಲ್ಲಿ ಬಂದಮೇಲೆ ಎಲ್ಲ ಹೇಳ್ಸ್ಕೊಂತಿದ್ದೀನಿ. ಟಿಫನ್ ರೆಡಿ ಮಾಡ್ಕೊಂಡೆ. ಚಪಾತಿ, ಬೀಟ್ರೋಟ್ ಪಲ್ಯ, ಅದ್ರ ಜೊತೆ ಸ್ವಲ್ಪ ಫ್ರೂಟ್ಸು, ಗ್ರೇಪ್ಸು ಮತ್ತು ಆ್ಯಪಲ್ಲು. ಗ್ರೇಪ್ಸು ಮತ್ತು ಆ್ಯಪಲ್ ನಾನು ಯಾವಾಗಲೂ ಡೈಲಿ ಮಾರ್ನಿಂಗ್ ತಿಂತೀನಿ ಜೊತೆ ಟಿಫನ್ ಜೊತೆಗೆ. ಹಾಂ ಬೀಟ್ರೋಟ್ ಪಲ್ಯ ಅಂತೂ ಸಖತ್ತಾಗೈತೆ. ಚಪಾತಿನೂ ಅಷ್ಟೇ ಚೆನ್ನಾಗೈತೆ. ನಾನು ಮಾಡಿದ್ದಲ್ಲ ಅದಕ್ಕೆ ಚೆನ್ನಾಗೈತೆ. ನಾನು ಮಾಡಿದ್ದು ಚೆನ್ನಾಗಿಲ್ಲ ಅಂತ ಹೇಳೋಕ್ಕಾಗತ್ತಾ? ಏನು ಚೆನ್ನಾಗಿದ್ರು ತಿನ್ಬೇಕು, ಚೆನ್ನಾಗಿಲ್ಲದ್ರು ತಿನ್ಬೇಕು. ಆದರೆ ಚೆನ್ನಾಗೈತೆ ತಿನ್ನೋಕ್ಕೆ. ನೋಡಿ, ನಾನು ಯಾರ್ಯಾರು ಮೆಸೇಜ್ ಮಾಡಿದ್ರಲ್ಲ, ನಾವು ಲಂಡನಿಗೆ ಬರ್ತಿದ್ದೀವಿ, UK ಬರ್ತಿದ್ದೀವಿ, ಅಥವಾ USA ಹೋಗ್ತಿದ್ದೀವಿ, ಬೇರೆ ಜರ್ಮನಿಗೆ ಹೋಗ್ತಿದ್ದೀವಿ ಅಂತ ಏನೇನು ಮೆಸೇಜ್ ಮಾಡ್ತಿದ್ರಲ್ಲ, ನೋಡ್ಗುರು ಹುಡುಗರಾಗಿದ್ದರೆ ಕರೆಕ್ಟಾಗಿ ಊಟ ಮಾಡೋದನ್ನ ಅಡುಗೆ ಮಾಡ್ಕೊಳೋದನ್ನ ಕರೆಕ್ಟಾಗಿ ನಿಮ್ಮ ಅಮ್ಮಂತಾಗ ಹೇಳಿಸ್ಕೊಂಡು ಬನ್ನಿರಿ. ಇಲ್ಲ ಅಂತಂದರೆ ಇಲ್ಲಿ ಬಂದಮೇಲೆ ಕಲಿತೀನಿ ಅಂತಂದರೆ ದೇವರಣೆಗೆ ಆಗಲ್ಲ. ಬಂದಮೇಲೆ ನೀವು ಡೈಲಿ ವಿಡಿಯೋ ಕಾಲಾಗಿ ಅಡುಗೆ ಇಳಿಸ್ಕೊಂತ ಮಾಡೋಕ್ಕಾಗಲ್ಲ. ಬೇಸಿಕ್ಸ್ನ ಕಲ್ತ್ಕೊಂಬಂದರೆ ಸ್ವಲ್ಪ ನಿಮಗೆ ಐಡಿಯಾ ಬರ್ತದೆ ಏನಾರ ಮಾಡೋಕ್ಕೆ. ಇಲ್ಲ ಅಂದರೆ ಎಮರ್ಜೆನ್ಸಿ ಟೈಮಾಗೆ ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ಇಂಡಿಯನ್ ಟೈಮೇ ಡಿಫ್ರೆನ್ಸು, ಇಲ್ಲಿನ ಟೈಮೇ ಡಿಫ್ರೆಂಟ್ ಇರುತ್ತಲ್ವಾ. ಸೊ ಯಾವಾಗಲೂ ನಿಮ್ಮ ಮನೆಯಲ್ಲಿ ನಿಮಗೋಸ್ಕರ ಎದ್ದು ಮಾಡ್ತಾರೆ, ಇಲ್ಲ ಅಂತಲ್ಲ, ಬಟ್ ಯಾವಾಗಲೂ ನಿಮಗೆ ಹೇಳ್ಸ್ಕೊಳಕ್ಕೆ ಒಂಥರ ಆಗುತ್ತಲ್ವಾ. ಸ್ವಲ್ಪ ಬೇಸಿಕ್ಸ್ ಕಲ್ತ್ಕೊಂಬಂದರೆ ಇನ್ನೊಂದು ಸ್ವಲ್ಪ ಅಡ್ವಾನ್ಸ್ನ ಯೂಟ್ಯೂಬಲ್ಲಿ ನೋಡಿ ಕಲ್ತ್ಕೋಬೋದು. ಇಲ್ಲಿ ಊಟ ಸಿಗೋದು ಎಷ್ಟು ಕಷ್ಟ ಗೊತ್ತಾ? ಬರೀ ಸಬ್ವೆ, ಡೊಮಿನೋಸ್, ಪಿಜ್ಜಾ, ಬರ್ಗರು, ಬ್ರೆಡ್, ಬರೀ ಇವೆ. ಇಲ್ಲಿ ಹೆಂಗೆ ಇಂಗ್ಲೀಷ್ ಬ್ರೇಕ್ಫಾಸ್ಟ್ ಅಂದರೆ ಗೊತ್ತಲ್ಲ ನಿಮಗೆ, ಬ್ರೆಡ್ಡು, ಬನ್ನು ಇಷ್ಟೇ. ಸೊ ನಮ್ಮ ಥರ ಬೆಳಗ್ಗೆನೇ ಅವಲಕ್ಕಿ, ಚಿತ್ರಾನ್ನ, ಚಪಾತಿ ನೀವು ಎಲ್ಲೇ ಹೋದ್ರೂ ಸಿಗಲ್ಲ. ಸೊ ನಮ್ಮ ಮನೆಯಲ್ಲೇ ನಾವೇ ಮಾಡ್ಕೋಬೇಕು, ನಾವೇ ತಿನ್ನಬೇಕು. ಎಷ್ಟು ಅಂತ ಬೆಳಗ್ಗೆನೆ ಡೊಮಿನೋಸು, ಪಿಜ್ಜಾ ತಿಂತೀರಾ ಬೆಳಗ್ಗೆನೆ? ಆಗಲ್ಲ. ಬನ್ನಿ ತಿಂಡಿ ತಿನ್ಕೊಂಡು ನೆಕ್ಸ್ಟ್ ಏನು ಮಾಡೋದಂತ ತೋರಿಸ್ತೀನಿ. ಸಖತ್ ಚಳಿತಪ್ಪ ಇವತ್ತೇನು ವಿಚಾರಪ್ಪ ಅಂತಂದರೆ, ಇವತ್ತೊಂದು ರ್ಯಾಂಡಮ್ ಡೇ. ಇವತ್ತು ಕಾಲೇಜಿಗೆ ಹೋಗ್ತಿದ್ದೀನಿ. ನನ್ನ ಕಾಲೇಜ್ ಬಂದುಬಿಟ್ಟು ವೀಕಲ್ಲಿ ಟ್ವೈಸ್ ಇರುತ್ತೆ ಅಷ್ಟೇ. ಸೊ ಇವತ್ತು ಕ್ಲಾಸಿಗೆ ಹೋಗ್ತಿದ್ದೀನಿ. ತೋರಿಸ್ತೀನಿ ನೋಡಿ ಎಷ್ಟು ಮಂಜಿದೆ ಅಂತಂದರೆ. ಈಗ ನೋಡಿ ಫುಲ್ಲು ರೋಡಲ್ಲೆಲ್ಲ ಸ್ನೋ ಬಿದ್ದುಬಿಟ್ಟೈತೆ. ಫುಲ್ ಚಳಿಗುರು ಯಪ್ಪ, ಕಾರ್ ಮೇಲೆಲ್ಲ ಸ್ನೋ. ಸಖತ್ ಚಳಿ ಇದೆ. ಬನ್ನಿ ಇವತ್ತಿನ ಡೇ ಹೆಂಗೆ ಹೋಗುತ್ತೆ ಏನು ಅಂತ ತೋರಿಸ್ತೀನಿ. ಆಮೇಲೆ ಫಸ್ಟಿಗೆ ಬಂದಾಗ ಕಾಲೇಜಿಗೆ ಹೋಗ್ತಿದ್ದೆ, ಅವಾಗ ಹೆಂಗೆ ಪ್ಯಾಕಾಗಿ ಹೋಗ್ತಿದ್ದೆ ಅಂತಂದರೆ ಫುಲ್ಲು ಟೋಪಿ ಎಲ್ಲ ಹಾಕ್ಕೊಂಡು ಫುಲ್ಲೆಲ್ಲ ಕವರಾಗಿ ಹೋಗ್ತಿದ್ದೆ. ಅದೊಂದು ಪಿಕ್ಚರ್ ಹಾಕ್ತೀನಿ ನೋಡಿ ಹೆಂಗೆ ಹೋಗ್ತಿದ್ದೆ ಅಂತ. ಇವಾಗ ಒಂದು ಸ್ವಲ್ಪ ಅಡ್ಜಸ್ಟ್ ಆಗಿದ್ದೀನಿ ಚಳಿಗೆ, ಏನು ತೊಂದರೆ ಇಲ್ಲ. ಬನ್ನಿ ಹೋಗ್ತಾ ಮಾತಾಡೋಣ. ಲೆಟ್ಸ್ ಗೋ. ನೋಡಿ ಆಡಿ ವೈಟ್ ಬೇಬಿ ಹೆಂಗಿದೆ ಇದು. ಸ್ನೋ ಎಲ್ಲ ಬಿದ್ದುಬಿಟ್ಟೈತೆ ಮೇಲೆ ನೋಡಿ ಎಷ್ಟಿದೆ. ಯಪ್ಪಾ ಭಗವಂತ, ಓ ಫುಲ್ ಸ್ನೋ. ಇದಿನ್ನೂ ಕಮ್ಮಿ ಗಾಯ್ಸ್, ಇನ್ನೂ ತುಂಬಾ ಚಳಿ ಆಗ್ತೈತೆ. ಆದರೆ ಇದು ಯಾಕೋ ಸ್ವಲ್ಪ ಇನ್ನೂ ಕಡಿಮೆ ಬಿದ್ದೈತೆ. ಇನ್ನು ಫುಲ್ ಬಿದ್ದಾಗ ಫುಲ್ಲು ಚಳಿ, ಫುಲ್ ಫ್ರೀಸ್. ಅವಾಗೆಲ್ಲ ಕಾಲೇಜೆಲ್ಲ ಹಾಲಿಡೇ ಇರುತ್ತೆ, ಅವಾಗೆಲ್ಲ ಏನು ಕ್ಲಾಸಸ್ ಇರೋಲ್ಲ. ಇವರಿಗೆ ಎಲ್ಲ ಮುಂಚೆನೇ ಪ್ರಿಪೇರ್ ಆಗಿಬಿಡ್ತಿದ್ದಾರೆ ಇವರು. ಅಂದರೆ ಸಮ್ಮರಲ್ಲಿ ಯಾವಾಗ ರಜೆ ಕೊಡಬೇಕು, ವಿಂಟರಲ್ಲಿ ಯಾವಾಗ ರಜೆ ಕೊಡಬೇಕು, ಎಲ್ಲ ಈ ಡೇಸ್ ಒಳಗೆ ಸ್ನೋ ಬೀಳುತ್ತೆ, ಇಷ್ಟು ಚಳಿ ಇರುತ್ತೆ ಅಂತೆಲ್ಲ ಹೇಳಿ ಮುಂಚೆನೇ ಪ್ರಿಪ್ರೇಷನ್ ಮಾಡಿಕೊಂಡು ಟೈಮ್ ಟೇಬಲ್ ಕೊಟ್ಟಿರ್ತಾರೆ. ಆಗಲ್ಲಪ್ಪ ಇಲ್ಲಿ ಅಷ್ಟು. ಆ ಚಳಿಗೆ ಒಂಥರ ಒಳಗಡೆ ನೋವು ಬಂದಂಗೆ ಆಗುತ್ತೆ, ಫುಲ್ಲು ಗಂಟ್ಲು. ಬನ್ನಿ ಹೋಗೋಣ ಗೈಸ್. ಇಲ್ಲಿ ನೋಡಿ ಕಾರ್ ಹಿಂದ್ಗಡೆ ಸೈಲೆನ್ಸರ್ ಪೈಪಲ್ಲಿ ಹೆಂಗೆ ಸ್ಮೋಕ್ ಬರ್ತಿದೆ. ಇದು ನೋಡೇ ಲೆಕ್ಕ ಹಾಕ್ಬೋದು ನೀವು ಹೊರಗಡೆ ಎಷ್ಟು ಚಳಿ ಇದೆ ಅಂತ, ಎಷ್ಟು ಫಾಗ್ ಇದೆ ಅಂತ ತೋರಿಸ್ತೀನಿ ತಾಳಿ. ಈಗ
ನೋಡಿ 1 ಡಿಗ್ರಿ ಅಂತ ತೋರಿಸ್ತಿದೆ, ಆದರೆ ಫೀಲ್ಸ್ ಲೈಕ್ -3 -4 ಇದೆ ಹೊರಗಡೆ. ಫುಲ್ಲು ಫಾಗ್ ಅಂದರೆ ಫುಲ್ ಫಾಗು. ನೋಡಿ ಎಷ್ಟು ಫಾಗ್ ಇದೆ, ಅದರಲ್ಲೂ ಇಷ್ಟು ಟ್ರಾಫಿಕ್ಕು. ಯಪ್ಪ ಗುರು, ಬೆಳಗ್ಗೆನೇ ಇಷ್ಟು ಟ್ರಾಫಿಕ್ ಇದೆ ನೋಡಿ, ಇಷ್ಟು ಫಾಗು. ಮುಂದ್ಗಡೆ ಏನು ಕಾಣಿಸುತ್ತೋ ಇಲ್ಲ ನಿಮಗೆ ಕ್ಯಾಮ್ರಾದಲ್ಲಿ ಅಷ್ಟು ಗೊತ್ತಿಲ್ಲ, ಬಟ್ ಇನ್ ಪರ್ಸನ್ ನೋಡೋಕೆ ತುಂಬಾ ಫಾಗ್ ಇದೆ. ಇವಾಗ ಜಸ್ಟ್ ಕಾಲೇಜಿಗೆ ಬಂದೆ. ಇವನು ಯಾರು ಗುರು, ಶಾರ್ಟ್ಸ್ ಹಾಕ್ಕೊಂಡು ವಾಕಿಂಗ್ ಮಾಡ್ತಾವನೆ. ಯಪ್ಪ, ನಮಗೆ 5 kg ಜಾಕೆಟ್ ಹಾಕ್ಕೊಂಡೇ ಇಲ್ಲಿ ತಡ್ಕೊಳಕ್ಕಾಗ್ತಿಲ್ಲ ಚಳಿನ. ಇವನು ಶಾರ್ಟ್ಸ್ ಹಾಕ್ಕೊಂಡು ಜಾಗಿಂಗ್ ಹೋಗ್ತಾವನೆ. ನೋಡಿ ಹೆಂಗೆ ಕಾಣ್ತಿದೆ. ನಮ್ಮ ಕ್ಲಾಸ್ಮೇಟಿಂದ ಒಬ್ರದ್ದು ಬರ್ಡೇ ಇತ್ತು. ಬರ್ಡೇ ಸೆಲೆಬ್ರೇಷನ್ ಮಾಡಿಕೊಂಡು ಕೇಕ್ ತಿಂದ್ಕೊಂಡು ನೆಕ್ಸ್ಟು ಕ್ಲಾಸಿಗೆ ಹೋದೆ. ಇವತ್ತು ಸ್ವಲ್ಪ ಕ್ಲಾಸಲ್ಲಿ ಸ್ವಲ್ಪ ಬ್ಯುಸಿ ಡೇ ಇತ್ತು, ಸೆಮಿನಾರ್ಸ್ ಎಲ್ಲ ಇತ್ತು, ಹಂಗಾಗಿ ಕ್ಲಾಸಲ್ಲಿ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಜಾಸ್ತಿ. ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಇವಾಗ ಕ್ಲಾಸ್ ಮುಗಿಸ್ಕೊಂಡು ಹೊರಟಿದ್ದೆ. ಸ್ವಲ್ಪ ಹಂಗೆ ಮಳೆ ಬರ್ತೈತೆ, ನೋಡೋಣ ಎಲ್ಲಿಗೆ ಹೋಗ್ಬೇಕು ಏನೋ ಅಷ್ಟು ಗೊತ್ತಾಗ್ತಿಲ್ಲ. ನೋಡಿ ಕನೆಕ್ಟಿವಿಟಿ ಹೆಂಗೆ ಮಾಡಿದ್ದಾರೆ ಇಲ್ಲಿ, ರೋಡ್ ಮೇಲ್ಗಡೆ ಬ್ರಿಡ್ಜ್ ಥರ ಮಾಡಿದ್ದಾರೆ. ಅದನ್ನು ಎಷ್ಟು ಡಿಸೈನಾಗಿ ಮಾಡಿದ್ದಾರೆ ನೋಡಿ. ಸುತ್ತ ಗಾಳಿ ಬರಲಿಲ್ಲಂಗೆ ಕ್ಲೀನಾಗಿ ಗ್ಲಾಸ್ ಹಾಕಿ ಸುತ್ತ ಕವರ್ ಮಾಡಿ ಇಲ್ಲಿ ವಾಕಿಂಗ್ ಸ್ಟ್ರೀಟ್ ಈ ಕಡೆಯಿಂದ ಆ ಕಡೆಗೆ ಪಾಸ್ ಆಗೋದು. ನೋಡಿ ಆ ಕಡೆ ಒಂದು ಮಾಲ್ ಇದೆ, ಈ ಕಡೆ ಒಂದು ಶಾಪಿಂಗ್ ಮಾಲ್ ಇದೆ, ಎರಡಕ್ಕೂ ಕನೆಕ್ಟಿವಿಟಿ ಇದೆ. ಕೆಳಗಡೆ ರೋಡು, ಟ್ರೈನು, ಏನು ಮಸ್ತಲ್ಲ ಗೈಸ್. ಇದು ಸೂಪರ್ ಡ್ರಗ್ಗಲ್ಲಿ ಒಂದು ಬಾಡಿ ಕ್ರೀಮ್ ತೊಗೊಂಡಿದ್ದೀನಿ, ವಿಟಮಿನ್ ಇ ಆಲ್ ಓವರ್ ಬಾಡಿ ಕ್ರೀಮು. ಗೈಸ್ ಇದೇನು ನೋಡ್ತಿದ್ದಾರಲ್ಲ ಸಿಪ್ಪೋರು, ಇದು ಹುಡುಗಿರಿಗೆ ಹೇಳ್ ಮಾಡಿಸಿದ ಜಾಗ. ಯಪ್ಪ, ಇದು ಓಪನಿಂಗು ರೀಸೆಂಟಾಗಿ ಓಪನ್ ಆಗಿರೋದು ಈ ಶಾಪ್. ಇದು ಓಪನಿಂಗ್ ದಿನ ಎಷ್ಟು ಜನ ಕ್ಯೂ ನಿಂತಿದ್ರು ಅಂದರೆ ಇದ್ರೊಳಗಡೆ. ಯಪ್ಪ, ಬರೀ ಹುಡುಗಿಯರೇ ತುಂಬಿದ್ದಾರೆ ನೋಡಿ ಒಳಗಡೆ. ಅಲ್ಲ, ಇಲ್ಲಿ ಬರೀ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸು. ಹುಡುಗಿರಿಗೆ ಮಾತ್ರ ಹೇಳ್ ಮಾಡಿಸಿದ ಜಾಗ. ನೀನೇನು ಗುರು ಒಳಗೆ ಹೋಗಿದೆಯಾ ಅಂತ ಕೇಳ್ತಿದ್ದೀರಾ? ಸುಮ್ಮನೆ ನೋಡೋಣ ಅಂತ ಬಂದೆ, ಯಾವ್ಯಾವ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ ಇದ್ದಾವೆ ಅಂತ. ನಾನು ಇದೊಂದು ವಿಟಮಿನ್ ಸಿ ಟಾನಿಕ್ ತೊಗೊಂಡಿದ್ದೀನಿ ಸ್ಪ್ರೇ. ಇಲ್ಲಿ ಬಿಸಿಲು ಕಡಿಮೆ ಅಲ್ವಾ, ಸೊ ಅದಕ್ಕೆ ಇದೊಂದು ತೊಗೊಂಡಿದ್ದೀನಿ. ಬನ್ನಿ ಬಿಲ್ ಮಾಡ್ಕೊಂಡು ಹೋಗೋಣ. 18 ಪೌಂಡ್ಸ್ ಅಂತ ಇದು. ಆ್ಯಸ್ ಯೂಶ್ವಲ್ ಹೆಂಗೆ DLR ತೊಗೊಂಡು ಹೋಗ್ತಿದ್ದಲ್ಲ ಮುಂಚೆ, ಸೇಮ್ ಅದೇ ಥರ ಈಗ DLR ತೊಗೊಂಡು ರೂಮಿಗೆ ಹೋಗೋದಷ್ಟೇ. ಬನ್ನಿ ರೂಮಿಗೆ ಹೋಗಿ, ನಂದು ಪಾರ್ಸಲ್ ಬಂದೈತೆ ಇಂಡಿಯಾಯಿಂದ. ಅದು ರಿಸೆಪ್ಷನಲ್ಲಿ ಕೇಳಬೇಕು, ನನಗೇನು ಮೇಲ್ ಬಂದಿಲ್ಲ, ಕೇಳೋಣ ಬಂದಿದ್ದಾನೆ ಇಲ್ಲ ಅಂತ. ಬಂದಿದ್ದರೆ ಮಾತ್ರ ಐ ಆಮ್ ಸೋ ಎಕ್ಸೈಟೆಡ್ ಟು ಓಪನ್ ದ್ಯಾಟ್. ಗೈಸ್ ಓಡ್ಕೊಂಬಂದು ಟ್ರೈನ್ ತೊಗೊಂಡಿದ್ದೀನಿ. ಇನ್ನೇನು ಟ್ರೈನ್ ಹೊರಡ್ತಾ ಇತ್ತು ನೋಡಿ, ಡೋರ್ ಕ್ಲೋಸ್ ಆಯಿತು. ಯಪ್ಪ, ಅಲ್ಲಿಂದ ಓಡ್ಕೊಂಬಂದು ತೊಗೊಂಡಿದ್ದೀನಿ ಟ್ರೈನ್ನ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವ